ಈಗ ಚಿತ್ರವನ್ನ ತೋರಿಸೋದ್ರ ಮುಖಾಂತರ ಈ ವಾರದ ವಿಷಯನ ಪರಿಚಯ ಮಾಡಿಸಬಹುದು. ಅದ್ರ ಜೊತೆಗೆ ಏನಾದ್ರೂ ಹೊರಗಡೆ ಆಟ ಆಡಿಸಬಹುದು ಆ ವಿಷಯಕ್ಕೆ ಸಂಬಂಧಿಸಿದಂಗೆ. ಅಥವಾ ನಾವೀಗ ನಮ್ಮ ಹಳ್ಳಿ ಅನ್ನೋ ವಿಷಯ ಬಂತು ಅಂದ್ರೆ ಹೊರಗೆ ಹೋಗಿ ಹಳ್ಳಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅನ್ನೋದನ್ನ ನಾವು ತೋರಿಸ್ಕೊಂಡ್ ಬರ್ಬೋದು. ಹೊರಗಿನ ಚಿತ್ರಣವನ್ನ ಕೂಡ ತೋರಿಸ್ಕೊಂಡ್ ಬರ್ಬೋದು. ಈ ರೀತಿ ವಿಷಯಕ್ಕೆ ಸಂಬಂಧಿಸಿದಂಗೆ ನಾವು ಏನೇ ಚಟುವಟಿಕೆ ಮಾಡ್ತೀವಲ್ಲ ಅದನ್ನ ನಾವು ಈ ಒಂದು ಚಟುವಟಿಕೆನಲ್ಲಿ ಮಾಡ್ಬೇಕು. ಇವತ್ತು ಪರಿಸರ ಸಂರಕ್ಷಣೆ ಅಥವಾ ಪರಿಸರ ಸ್ವಚ್ಛ ಪ್ರತಿನಿತ್ಯದ ಚಟುವಟಿಕೆನಲ್ಲಿ ಅಭಿನಯ ಗೀತೆ ಅಥವಾ ಕತೆ ಇದು ಒಂದು ಚಟುವಟಿಕೆ. ನೋಡಿ, ಈ ಚಟುವಟಿಕೆನಲ್ಲಿ ಆ ವಾರದ ವಿಷಯಕ್ಕೆ ಸಂಬಂಧಿಸಿದಂಗೆ ಒಂದು ಹಾಡನ್ನ ಅಭಿನಯ ಮಾಡ್ಕೊಳ್ತಾ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇದರಿಂದ ಮಕ್ಕಳಿಗೆ ಭಾಷಾ ಬೆಳವಣಿಗೆ ಜೊತೆಗೆ ದೈಹಿಕ ಬೆಳವಣಿಗೆ ಕೂಡ ಚೆನ್ನಾಗುತ್ತೆ. ಅದ್ರ ಜೊತೆಗೆ ಅವರು ಆಲಿಸುವಿಕೆಯ ಸಾಮರ್ಥ್ಯವನ್ನ ಕೂಡ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ತಾರೆ, ಇಂಪ್ರೂವ್ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಕತೆ ಕೇಳೋದ್ರಿಂದ ಅವರಿಗೆ ಮಾರಲ್ ಸ್ಟೋರಿಯಿಂದ ಆ ವಿಷಯಕ್ಕೆ ಸಂಬಂಧಿಸಿದಂತಹ ಕತೆ ಮುಖಾಂತರ ನಾವು ಆ ಮಕ್ಕಳಿಗೆ ಕೂಡ ತಿಳಿಸಬಹುದು. ಇದರಿಂದ ಭಾಷಾ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಆಲಿಸುವಿಕೆಯ ಸಾಮರ್ಥ್ಯ ಮೂರನ್ನು ಕೂಡ ನಾವು ಇಂಪ್ರೂವ್ ಮಾಡಬಹುದು. ಹಾಗಾಗಿ ಈ ಚಟುವಟಿಕೆಯನ್ನ ತಪ್ಪದೆ ಪ್ರತಿದಿನ ಅಂಗನವಾಡಿನಲ್ಲಿ ಮಾಡ್ಲೇಬೇಕು. ಈಗ ಒಂದು ಅಭಿನಯ ಗೀತೆ ಮಾಡೋಣ ಮಕ್ಕಳ. ಮಕ್ಕಳೇ, ಈ ಆಕ್ಟಿವಿಟಿ ಹೆಸರು ಏನ್ ಗೊತ್ತಿದ್ಯಾ? ಶಬ್ದ ಆಟ. ಯಾವುದು? ಈ ವಾರದ ವಿಷಯ ಯಾವುದು? ಪರಿಸರ ಸ್ವಚ್ಛತೆ ಮತ್ತೆ ಸಂರಕ್ಷಣೆ ಅಲ್ವಾ? ಈಗ ಅದಕ್ಕೆ ಸಂಬಂಧಿಸಿದಂಗೆ ನಿಮ್ಗೆಲ್ಲ ನೋಡಿ, ಈ ಮಕ್ಳಿಗೆಲ್ಲ ಒಂದೊಂದು ಬಟ್ಟೆ ಇಟ್ಬಿಟ್ಟಿದ್ದೀನಿ ಕಣ್ ಕಟ್ಟೋದಿಕ್ಕೆ. ಕಣ್ ಕಟ್ಬಿಟ್ಟು ನಿಮ್ಗೆ ಕೆಲವೊಂದು ಶಬ್ದನ ಕೇಳಿಸ್ತೀನಿ. ನೀವು ಯಾವುದರ ಶಬ್ದ ಅನ್ನೋದನ್ನ ಗುರುತಿಸಿ ಹೇಳ್ಬೇಕು. ಓಕೆ? ಈಗ ಎಲ್ಲರಿಗೂ ಕಣ್ಣಿ ಕಟ್ತೀನಿ ನೋಡಿ. ಇದು ಗಣಿತ ಚಟುವಟಿಕೆ. ದಿನನಿತ್ಯದ ಚಟುವಟಿಕೆಗಳಲ್ಲಿ ಇದು ಕೂಡ ತುಂಬಾ ಮುಖ್ಯವಾದಂತಹ ಚಟುವಟಿಕೆ. ಈ ಚಟುವಟಿಕೆನಲ್ಲಿ ನಾವು ಅಂಗನವಾಡಿ ಮಕ್ಕಳಿಗೆ 1 ರಿಂದ 10ವರೆಗೆ ಅಂಕೆಗಳನ್ನ ಕಲಿಸಿದ್ರು ಸಾಕು. ಏನಪ್ಪಾ ಅಂದ್ರೆ ಅವರು ಬರ್ದಿರೋಂತಹ ಅಂಕೆನು ಆ ಅಂಕೆ ಎಷ್ಟಿದಾವೆ ಅಂತ ಯಾವುದೇ ವಸ್ತುಗಳನ್ನು ಕೂಡ ಎಣಿಸಿ ಗುರುತಿಸ್ಬೇಕು. ಅವರು 1 ರಿಂದ 10ವರೆಗೂ ಮಕ್ಕಳು ಗುರುತಿಸೋದು ಮತ್ತೆ ಆ 1 ರಿಂದ 10 ಸಂಖ್ಯೆ ಒಳಗೆ ಕಳೆಯೋದು, ಕೂಡೋದು, ಈ ತರದ ಒಂದು ಕಾನ್ಸೆಪ್ಟ್ ಅನ್ನ ಅವರಿಗೆ ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಚಟುವಟಿಕೆಯನ್ನ ಮಾಡ್ತೀವಿ.